Hello, good morning to all of you. I'm Professor and Dr. P. Surendra Upadhyay speaking from Bangalore. ಈಗ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಹೇಳ್ತಾ ಇದ್ದೇನೆ ಕೇಳಿ. ನಿಮಗೆಲ್ಲ ಗೊತ್ತೇ ಇದೆ, 12 ರಾಶಿಗಳು, 27 ನಕ್ಷತ್ರಗಳು. ಅವುಗಳನ್ನು ಹೇಗೆ ಡಿವೈಡ್ ಮಾಡಿದೆ ಅಂದರೆ, ಒಂದು ನಕ್ಷತ್ರಕ್ಕೆ 4 ಪಾದ, ಅದರಿಂದ ಒಂದು ರಾಶಿಗೆ 9 ಪಾದಗಳು, 12 ರಾಶಿಗೆ 9, 12, 108 ಪಾದಗಳು. ಸೊ ಅದರಿಂದ ಮೊದಲನೇ ಮೇಷರಾಶಿಗೆ ಅಶ್ವಿನಿಯಿಂದ ಶುರುವಾಗ್ತದೆ. ಕೇತು ಅದರ ಅಧಿಪತಿ. ಅಶ್ವಿನಿ 4 ಚರಣ, ಭರಣಿ 4 ಪಾದ, ಕೃತಿಕೆ 1 ಪಾದ, ಒಟ್ಟಿಗೆ 9. ಡಿಗ್ರಿಯಲ್ಲಿ ಹೇಳೋದಾದರೆ ಒಂದು ನಕ್ಷತ್ರಕ್ಕೆ 13 ಡಿಗ್ರಿ 20 ನಿಮಿಷ, ಒಟ್ಟಿಗೆ 360 ಡಿಗ್ರಿ. ಅದನ್ನು 12 ಡಿವೈಡ್ ಮಾಡಿದ್ರೆ ಒಂದೊಂದು ನಕ್ಷತ್ರಕ್ಕೆ 13 ಡಿಗ್ರಿ 20 ನಿಮಿಷ ಬರ್ತದೆ. ಹಾಗೆ ಇಲ್ಲಿ ಅಶ್ವಿನಿ 4 ಪಾದ ಅಂದರೆ 13 ಡಿಗ್ರಿ 20 ನಿಮಿಷ, ಆಯಿತಾ. ಒಂದು ಪಾದಕ್ಕೆ 3 ಡಿಗ್ರಿ 20 ನಿಮಿಷ. ಭರಣಿ 4 ಪಾದ ಅಂದರೆ 13 ಡಿಗ್ರಿ 20 ನಿಮಿಷ. ಕೃತಿಗೆ ಒಂದೇ ಪಾದ ಅಂದರೆ 3 ಡಿಗ್ರಿ 20 ನಿಮಿಷ. ಇನ್ನು ವೃಷಭದಲ್ಲಿ ಕೃತಿಗೆ 3 ಪಾದ ಅಂದರೆ 10 ಡಿಗ್ರಿ, ರೋಹಿಣಿ 4 ಪಾದ 13 ಡಿಗ್ರಿ 20 ನಿಮಿಷ, ಮೃಗಶಿರ 2 ಪಾದ 6 ಡಿಗ್ರಿ 40 ನಿಮಿಷ. ನೋಡಿ, ಇದನ್ನು ನೀವು ಒಂದು ಟೇಬಲ್ ಮಾಡಿ ಟೇಬಲಲ್ಲಿ ಹಾಕ್ತಾ ಹೋಗಿ. ಮೃಗಶಿರ 2 ಮಿಥುನದಲ್ಲಿ, ಆರ್ದ್ರ 4, ಪುನರಸು 3. ಮೃಗಶಿರ 2 ಅಂದರೆ 6 ಡಿಗ್ರಿ 40 ನಿಮಿಷ, ಆಯಿತಾ. ಆಮೇಲೆ ಇದು 13 ಡಿಗ್ರಿ 20 ನಿಮಿಷ, ಆಯಿತಾ. ಅಂದರೆ ಎಷ್ಟಾಯಿತು? 20 ನಿಮಿಷ. 13 ಡಿಗ್ರಿ 20 ನಿಮಿಷ, 6 ಡಿಗ್ರಿ 40 ನಿಮಿಷ ಅಂದರೆ ಎಷ್ಟಾಯಿತು? 16 ಡಿಗ್ರಿ ಆಯಿತು. ಆಯಿತಾ. Hello, good morning to all of you. Once again, I am continuing the part 1 broken because of laptop is under charge. Now it is charged. I will continue from Mithuna. Okay, Mithuna Rashi is containing ಮೃಗಶಿರ 2, ಆರ್ದ್ರ 4, ಪುನರಸು 3. ಅಂದರೆ 6 ಡಿಗ್ರಿ 40 ನಿಮಿಷ. ಮೃಗಶಿರ 2 ಅಂದರೆ 6 ಡಿಗ್ರಿ 40 ನಿಮಿಷ. ಆಮೇಲೆ ಒಂದು ಫುಲ್ ಪುಷ್ಯ ನಕ್ಷತ್ರ 4 ಪಾದ 13 ಡಿಗ್ರಿ 20 ನಿಮಿಷ. ಆಮೇಲೆ ಆರ್ದ್ರ ಪುನರಸು 3 ಪಾದ ಅಂದರೆ 10 ಡಿಗ್ರಿ. ಓಕೆ, ಇಲ್ಲಿ ತೋರಿಸಿದೆ 10 ಡಿಗ್ರಿ. ಅದರ ನಂತರ ಕಟಕ ಬರ್ತದೆ. ಪುನರಸು 1 ಅಂದರೆ 3 ಡಿಗ್ರಿ 20 ನಿಮಿಷ. ಇಲ್ಲಿ 3 ಡಿಗ್ರಿ 20 ನಿಮಿಷ ಇದೆ. ಪುಷ್ಯ 4 13 ಡಿಗ್ರಿ 20 ನಿಮಿಷ. 3:20ರಿಂದ 14:40, 13:20, 14:40ರಿಂದ 30. ಓಕೆ, ಅಗೇನ್ 13:20. ಯಾಕಂದರೆ ಆಶ್ಲೇಷ 4 ಪಾದ ಕಟಕದಿಂದ ಶುರು ಆಗ್ತದೆ. ಅಂದರೆ ಜಲರಾಶಿ, ಎಲ್ಲ ಜಲರಾಶಿಗಳು ನೋಡಿ, ನಕ್ಷತ್ರ ಫಸ್ಟು 1 ಪಾದ, ಆಮೇಲೆ 2, 4 ಪಾದಗಳು.
ವೃಶ್ಚಿಕದಲ್ಲಿ ವಿಶಾಖ 1 ಪಾದ, ಅನುರಾಧ 4, ಜ್ಯೇಷ್ಠ 4. ರೇವತಿ ಇದು ಮೀನರಾಶಿ ಕೂಡ ಪೂರ್ವಭಾದ್ರ 1 ಪಾದ, ಕೊನೆಯ ಪಾದ ಅದು. ಉತ್ತರಭಾದ್ರ 4, ರೇವತಿ 4. ಇದೆಲ್ಲ ಆಶ್ಲೇಷ 4ನೇ ಪುನರ್ವಸು 4ನೇ ಪಾದ, ಹಾಗೆ ವಿಶಾಖ 4ನೇ ಪಾದ, ಎಲ್ಲ ಕೊನೆಯ ಪಾದಗಳು. ಸೊ ಡಿಗ್ರಿಯಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಾಗ್ತದೆ. ಆಮೇಲೆ ಸಿಂಹರಾಶಿಯಿಂದ ಶುರುವಾಗ್ತದೆ ಮತ್ತೆ ಮಖ 4, ಪುಬ್ಬ 4, ಉತ್ತರ 1. ಅಂದರೆ ಈ ಕಟಕ ರಾಶಿಯ ತದ್ವಿರುದ್ಧ. ಜಸ್ಟ್ ಲೈಕ್ ಅಶ್ವಿನಿ ಮೇಷರಾಶಿ ಎಂಬುದು ಮೀನರಾಶಿಯ ತದ್ವಿರುದ್ಧ. ನೋಡಿ, ಇಲ್ಲಿ ಪೂರ್ವಭಾದ್ರ 1 ಪಾದದಿಂದ ಉತ್ತರ ಪಾದ 4, ರೇವತಿ 4. ಇಲ್ಲಿ ಅಶ್ವಿನಿ 4, ಭರಣಿ 4. ಹಾಗೆ ಇಲ್ಲಿ ಸಿಂಹದಲ್ಲಿ ಮಖ 4, ಪುಬ್ಬ 4 ಅಂದರೆ 13 ಡಿಗ್ರಿ 20 ನಿಮಿಷ, 13 ಡಿಗ್ರಿ 20 ನಿಮಿಷ, ಆಮೇಲೆ 3 ಡಿಗ್ರಿ 20 ನಿಮಿಷ ಅಷ್ಟೇ ಬರಿಬೇಕಾ ನೀವು. ಆಯಿತಾ? ಈ ಟೈಮ್ ಟೇಬಲ್ ಮಾಡಿಕೊಂಡು ಬರೀರಿ. ಕನ್ಯಾ ರಾಶಿಯಲ್ಲಿ ಉತ್ತರ 3, ಕನ್ಯಾ ರಾಶಿ ಮತ್ತು ವೃಷಭ ರಾಶಿ ಇದು 2 ಪೃಥ್ವಿ ತತ್ವದ ರಾಶಿ. 3 ಮಕರ ಕೂಡ ಪೃಥ್ವಿ ತತ್ವ ರಾಶಿಗಳಿಗೆ ನಾನು ಒಂದು ರೀತಿಯಲ್ಲಿ ಶೇಡ್ ಗ್ರೇ ಕಲರ್ ಶೇಡ್ ಹಾಕಿದ್ದೇನೆ. ಆಮೇಲೆ ವಾಯು ತತ್ವ ರಾಶಿಗಳಿಗೆ ಹಸಿರು ಕಲರ್ದು ಹಾಕಿದ್ದೇನೆ. ಮಿಥುನ, ತುಲಾ ಹಾಗೂ ಕುಂಭ. ಅದೇ ರೀತಿ ಜಲತತ್ವ ರಾಶಿಗಳನ್ನು ನೀಲಿ, ಆಕಾಶ ನೀಲಿ ಇದು ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನರಾಶಿ. ಇನ್ನು ಅಗ್ನಿತತ್ವ ರಾಶಿಗಳನ್ನು ಒಳ್ಳೆ ರೆಡ್ ಆ್ಯಂಡ್ ಯೆಲ್ಲೋ. ಓಕೆ, ಯೆಲ್ಲೋ ಪಟ್ಟಿ ಅಂದರೆ ಮೇಷ, ಸಿಂಹ, ಆಮೇಲೆ ಧನು. ಓಕೆ, ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಈಗ ಉತ್ತರ 3 ಅಂದರೆ 3 ಡಿಗ್ರಿ 20 ನಿಮಿಷ. ನೋಡಿ ಇಲ್ಲಿ ಎಲ್ಲಿ ನಾ ಎಲ್ಲಿ ಹೋದೆ ಇಲ್ಲಿ? ಇದು ಇಲ್ಲಿ ಕೋಷ್ಟಕದಲ್ಲಿ ನಾನು ಮೇಷ, ಸಿಂಹ, ಅಗ್ನಿತತ್ವ ರಾಶಿ ಎಲ್ಲ ಒಂದು ಹಾಕಿದ್ದೇನೆ. ಯಾಕಂದ್ರೆ ನಾ ಇವಾಗ ಹೇಳಿದಲ್ಲ ಎಲ್ಲ ಒಂದೇ ಅಗ್ನಿತತ್ವ. ಆಮೇಲೆ ವೃಷಭ, ಕನ್ಯಾ, ಮಕರ ಪ್ರತಿತತ್ವ ರಾಶಿಗಳಿಂದ ಒಂದು ಹಾಕಿದ್ದೇನೆ. ಹಾಗೆ ವಾಯುತತ್ವದಲ್ಲ ಜಮಿನಿ, ಲಿಬ್ರಾ, ಎಕ್ವೇರಿಸ್ ಒಂದು ಹಾಕಿದ್ದೇನೆ. ಕಟಕ, ವೃಶ್ಚಿಕ, ಮೀನ ಒಂದು ಹಾಕಿದ್ದೇನೆ. ನೀವು ಇದನ್ನು ನೀಟಾಗಿ ಬರಿ. ಇದನ್ನು ಈ ಕೋಷ್ಟಕ ಹಾಕಿದ್ದು ಉದ್ದೇಶ ಅಷ್ಟೇ, ನಿಮಗೆ ತೋರಿಸ್ಲಿಕ್ಕೆ. ಆ ರೀತಿಯಾಗಿ ನೀವು ಮಾಡಬೇಕು ಅಂತ ಒಂದು ಇಟ್ಟಿದ್ದೇನೆ. ಓಕೆ, ಇಲ್ಲಿ ನೋಡಿ, ಇದು ಸ್ವಲ್ಪ ಏನು ಮಾಡಬೇಕು, ಅದು ಎಳಿಬೇಕಾಗತ್ತೆ. ಎಸ್, ಈಗ ಹೇಳಿದ್ರೆ ಅದು ಸರಿ ಆಯಿತು. ಆಯಿತಾ? ಈಗ ಇಲ್ಲಿ ಕುಜ ಯಾವುದು? ಮೇಷ. ಈ 3 ಅಗ್ನಿತತ್ವ ರಾಶಿಗಳನ್ನು ರೂಲ್ ಮಾಡುವ ಮೇಷ ಯಾವುದು? ಇದು ಮಂಗಲ್. ಮೇಷ, ಸಿಂಹ, ಧನುರನ್ನು ಮೇಷವನ್ನು ಮಂಗಲ್, ಆಮೇಲೆ ಸಿಂಹವನ್ನು ಸೂರ್ಯ, ಧನುರನ್ನು ಗುರು. ಅದೇ ರೀತಿ ವೃಷಭವನ್ನು ಶುಕ್ರ, ಇಲ್ಲಿ ಗ್ರೀನ್ ಕಲರ್ ಹಾಕಿದ್ದೇನೆ. ಕನ್ಯಾವನ್ನು ಬುಧ, ಗ್ರೀನ್ ಕಲರ್. ಆಮೇಲೆ ಕ್ಯಾಪ್ರಿಕಾನ್ ಶನಿ, ನೀಲಿ, ಆಕಾಶ ನೀಲಿ. ಅದೇ ಥರ ಮಿಥುನವನ್ನು ಮರ್ಕ್ಯುರಿ. ಓಕೆ, ಮಿಥುನವನ್ನು ಮರ್ಕ್ಯುರಿ, ಶುಕ್ರನು ಮರ್ಕ್ಯುರಿಯೇ, ಗ್ರೀನ್ ಕಲರ್ ಹಾಕಿ, ಏನು ತೊಂದರೆ ಇಲ್ಲ. ಓಕೆ, ಆಮೇಲೆ ಸ್ಯಾಟರ್ನ್ ಆಕಾಶ ನೀಲಿ, ಯಾಕೆ ಕುಂಭ. ಇನ್ನು ಇಲ್ಲಿ ಕ್ಯಾನ್ಸರ್, ವೃಶ್ಚಿಕ, ಮೀನ ಎಲ್ಲ ಆಕಾಶ ನೀಲಿಯನ್ನು ಹಾಕಿದ್ದೇನೆ. ಕ್ಯಾನ್ಸರನ್ನು ಚಂದ್ರ, ವೃಶ್ಚಿಕವನ್ನು ಮಂಗಲ್, ರೆಡ್ ಕಲರ್ ಎಲ್ಲೋ ಪಟ್ಟಿ, ಹಾಗೆ ಮೀನವನ್ನು ಬೃಹಸ್ಪತಿ, ಬ್ಲೂ ಪಟ್ಟಿ. ಅರ್ಥ ಆಯ್ತಾ? ಸೊ ನಕ್ಷತ್ರ ವಯಸ್ಸು ನೀವೇನು ಕೇತು, ಅಶ್ವಿನಿ, ಭರಣಿ, ಕೃತಿಕ ಅಂತ ಹಾಕ್ಕೊಳ್ಳಿ. ಆಮೇಲೆ ಕೃತಿಕ ಮತ್ತೆ ಶುರು, ವೃಷಭ ರಾಶಿ ಕೃತಿಕ 3 ಪಾದಗಳು, ರೋಹಿಣಿ 4, ಮೃಗಶಿರ 4. ಆಯಿತಾ? ಆ 3 ಮೃಗಶಿರ 2, ಅಗೈನ್ ಕನ್ಯಾ, ಮೃಗಶಿರ 2, ಆರ್ಧ 4, ಪುನರ್ವಸು 4, ಮೃಗಶಿರ 2, ಪುನರ್ವಸು 1. ಓಕೆ, ಕಟಕ. ಸೊ ಆ ರೀತಿಯಾಗಿ ಇದು ಮಿಥುನದಲ್ಲಿ ಪುನರ್ವಸು 3 ಪಾದ, ಕಟಕದಲ್ಲಿ ಪುನರ್ವಸು 1, ಪುಷ್ಯ 4, ಆಶ್ಲೇಷ 4. ಹಾಗೆ ರಿಪೀಟ್ ಮಾಡಿ
ಕೆಳಗಡೆ. ಓಕೆ, ಇದಕ್ಕೆ ಈ ಇದನ್ನು ಯಾಕೆ ನಿಮಗೆ ತೋರಿಸಿದ್ದಂದರೆ, ಈಗ ಒಂದು ಯಾವುದೇ ಒಂದು ಕುಂಡಲಿ ತಗೊಳ್ಳಿ, ನಾನು ಒಂದು ಕುಂಡಲಿ ಹೇಳ್ತೇನೆ, ಇದನ್ನು ಒಂದು ಕುಂಡಲಿ ವಿವರಿಸಿದ್ದೇನೆ, ನಿಮಗೆ ಸಪ್ರೇಟಾಗಿ ಅದನ್ನು ತೋರಿಸಿ ಹೇಳ್ತೇನೆ. ನಾನು ಈ ಕೋಷ್ಟಕವನ್ನು ಕೊಟ್ಟದ್ದು ಯಾತಕ್ಕೆ ಅಂದರೆ, ಈಗ ಯಾರದ್ದೇ ಒಂದು ಕುಂಡಲಿ ತಗೊಳ್ಳಿ. ಓಕೆ, ಈಗ ನಾನು ಒಂದು ತಗೊಳ್ತೇನೆ, ಮಿಥುನ ಲಗ್ನದ ಕುಂಡಲಿ, ನಂದಲ್ಲ ಇದು. ಇಲ್ಲಿ ನೋಡಿ, ರಾಹು ಶನಿಯನ್ನು ತೆಗೆದುಕೊಳ್ಳೋಣ. ರಾಹು ಎಲ್ಲಿದ್ದಾನೆ? ರಾಹು ಎಷ್ಟು ಡಿಗ್ರಿಯಲ್ಲಿದ್ದಾನೆ? ರಾಹು ಡಿಗ್ರಿ ಇರುವುದು 27 ಡಿಗ್ರಿ 26 ನಿಮಿಷ ಸಿಂಹದಲ್ಲಿದ್ದಾನೆ. ಹೌದಾ? ಈಗ ನಮ್ಮ ಕೋಷ್ಟಕಕ್ಕೆ ಹೋಗೋಣ. ಸಿಂಹದಲ್ಲಿ ರಾಹು 26 ಡಿಗ್ರಿ 40 ನಿಮಿಷ ಅಂತ ಹೇಳಿದಲ್ಲ, ಎಷ್ಟದು? 26 ಡಿಗ್ರಿ, ರಾಹು 27 ಡಿಗ್ರಿ 26 ನಿಮಿಷ ಸಿಂಹದಲ್ಲಿ. ನೋಡಿ, ಸಿಂಹ ರಾಶಿ ಎಲ್ಲಿ ಬರ್ತದೆ? ಸಿಂಹ ರಾಶಿ ಮೊದಲಿಗೆ ಬರ್ತದೆ ನೋಡಿ, ಸಿಂಹ 26 ಡಿಗ್ರಿ. ನೋಡಿ, 26 ಡಿಗ್ರಿ ಎಷ್ಟು ನಿಮಿಷ? 27 ಡಿಗ್ರಿ 26 ನಿಮಿಷ. ಓಕೆ, ಅಂದರೆ 13:20 13:20. ಅದರಲ್ಲಿ 4ನೇ ಪಾದ, ರಾಹು 4 ಪಾದಗಳು ಅಲ್ಲೇ ಇರ್ತವೆ. ಓಕೆ, ಸೊ ನಕ್ಷತ್ರ ಯಾವುದು? ರಾಹು ಸಿಂಹದಲ್ಲಿ ಇರುವಾಗ ನಕ್ಷತ್ರ ಪುಬ್ಬ ನಕ್ಷತ್ರ. ಓಕೆ, ಉತ್ತರ ಪಾಲ್ಗುಣಿ, ಉತ್ತರ ಪಾಲ್ಗುಣಿ ನಕ್ಷತ್ರ. ರಾಹು ತಡೆಯಿರಿ, ಅದು ಸಿಂಹದಲ್ಲಿ ನಾವು ನೋಡೋಣ. ಸಿಂಹದಲ್ಲಿ ಇದ್ರ ಪ್ರಕಾರ ಕಟಕ ಸಿಂಹದಲ್ಲಿ ಉತ್ತರ 1. ಓಕೆ, ಉತ್ತರ 1 ಅಂದರೆ ಕೊನೆಯ ಪಾದದಲ್ಲಿದ್ದಾನೆ ರಾಹು. ಉತ್ತರ 1 ಅಂದರೆ ಎಷ್ಟಾಯಿತು? 3 ಡಿಗ್ರಿ 20 ನಿಮಿಷ, 4ನೇ ಪಾದ. ಓಕೆ, ಈಗ ಅದನ್ನು ಬರೋಣ. ಈಗ ರಾಹು ಉತ್ತರ ನಕ್ಷತ್ರ, ನೋಡಿ ಉತ್ತರ ನಕ್ಷತ್ರದಲ್ಲಿದ್ದಾನೆ. ನಾನೀಗ ಇದನ್ನು ನೋಡದೆ ಹೇಳಿದ್ದು ನಿಮಗೆ. ಉತ್ತರ ನಕ್ಷತ್ರದ ಅಧಿಪತಿ ಯಾರು? ಸೂರ್ಯ. ರಾಹು ಇರೋದು ಸೂರ್ಯನಲ್ಲಿ. ಸೊ ಸೂರ್ಯನ ಫಲಗಳನ್ನು, ಒಂದು ವೇಳೆ ರಾಹು ದಶಾ ನಡೀತಾ ಇದ್ದ ಪಕ್ಷದಲ್ಲಿ, ಈಗ ದಶಾಭುಕ್ತಿಯನ್ನು ತೆಗೆದುಕೊಂಡ್ರೆ ರಾಹು 2040 ನಡೀತದೆ ಅವಳಿಗೆ. ಓಕೆ, 2040 ಸೂರ್ಯನ ಒಂದು ಫಲವನ್ನು ಕೊಡ್ತಾರೆ. ಆಮೇಲೆ ರಾಹು ಯಾರ ಜೊತೆಗಿದ್ದ? ಶನಿ ಜೊತೆಗಿದ್ದ. ಈಗ ಸೂರ್ಯನ ಒಂದು ಉತ್ತರ ಪಾಲ್ಗುಣಿ ನಕ್ಷತ್ರ ಸೂರ್ಯ ಯಾರ ಜೊತೆಗಿದ್ದ? ಕುಜ ಮತ್ತು ಬುಧನ ಜೊತೆಗಿದ್ದ. ಕುಜ ಯಾವ ರಾಶಿ? ಅವಳಿಗೆ 6 ಮತ್ತು 11. ಸೊ ಕುಜನ ಫಲಗಳನ್ನು ಕೊಡ್ತಾನೆ, 6 ಮತ್ತು 11ರ ಫಲ. ಬುಧ ಜೊತೆಯಲ್ಲಿದ್ದಾನೆ, ಬುಧ 1 ಮತ್ತು 4. ಸೊ ಫಸ್ಟ್ ಹೌಸ್ ಆ್ಯಂಡ್ 4th ಹೌಸ್ ಕೂಡ ಕೊಡ್ತಾನೆ. ಬರೇ 3ನೇ ಮನೆ ರಾಹು ಕಮ್ಯುನಿಕೇಷನ್, ಸಿಬ್ಲಿಂಗು, ನೆರೆಹೊರೆಯವರು ಅಂತೇಳಿ ಹೇಳೋದಲ್ಲ. ಯು ಶುಡ್ ಆಲ್ಸೋ ಟೆಲ್ ದಿಸ್: ರಾಹು ಇಸ್ ಅಸೋಸಿಯೇಟೆಡ್ ವಿತ್ ಸ್ಯಾಟರ್ನ್ ಫಲ. ಸ್ಯಾಟರ್ನ್ ಎಷ್ಟು ಅವರಿಗೆ? ಯೋಗಕಾರಕ ಗ್ರಹ. 8 ಮತ್ತು 9, 8 ಮತ್ತು 9ರ ಫಲವನ್ನು ಕೊಡ್ತಾನೆ. ಅಂದರೆ 9 ಧರ್ಮ, 9 ತಂದೆ, ಆ ಥರ. ಅಂದರೆ ದಶಾದಲ್ಲಿ ಇದೆಲ್ಲ ನಿಮಗೆ ರಾಹುವಿನಲ್ಲಿ ಸ್ಯಾಟನ್ನು ಕೊಡ್ತಾನೆ, ರಾಹುವಿನಲ್ಲಿ ಸೂರ್ಯನ ಫಲವನ್ನು ಕೊಡ್ತಾನೆ, ರಾಹುವಿನಲ್ಲಿ ಮಂಗಲ್ ಫಲವನ್ನು ಕೊಡ್ತಾನೆ, ರಾಹುವಿನಲ್ಲಿ ಬುಧನ ಫಲವನ್ನು ಕೊಡ್ತಾನೆ. ನೋಡಿ ಎಷ್ಟು ಅಂದರೆ, ನೀವು ರಾಶಿ ಕುಂಡಲಿಯನ್ನು ನೋಡಿ ಹೇಳುವುದಾದರೆ ರಾಹು 3ನೇ ಮನೆಯಲ್ಲಿದ್ದಾನೆ, ನಿಮ್ಮ ಎಕ್ಸಲೆಂಟ್ ಕಮ್ಯುನಿಕೇಷನ್, ಹಾಗೆ ಹೀಗೆ ಅಂತೇಳಿ ನೀವು ಹೇಳ್ತೀರ. ಓಕೆ, ನಿಮಗೆ ಸಿಬ್ಲಿಂಗ್ ಜೊತೆಗೆ ಜಗಳ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಅದಲ್ಲ, ನೀವು ಹೇಳಬೇಕಾದ್ದು ಏನು ಹೇಳಿ? ನೀವು ಹೇಳಬೇಕಾದ್ದು ಇದೆಲ್ಲ ಹೇಳಬೇಕು. ಒಂದು, ಆಮೇಲೆ ಕುಜ, ಬುಧ, ರವಿ
ಸಪೋಸ್ ಕುಜನಿಂದ ತಗೊಳ್ಳೋಣ. ಕುಜೆಯಲ್ಲಿದ್ದಾನೆ ಅಂತ ನಾವು ತಗೊಳ್ಳೋಣ. ಮಂಗಲ ದಶೆ ಯಾವಾಗ? 2033. ಇನ್ನು ಬುಧನ ದಶೆ ತಗೊಂಡ್ರೆ ಬುಧ ಅವಳದ್ದು ಸ್ಟಾರ್ಟಿಂಗ್. ರವಿ ದಶೆ ತಗೊಂಡ್ರೆ ಓಕೆ, ರವಿ ದಶೆ ತಗೊಳ್ಳೋಣ. ಓಕೆ, ದ್ಯಾಟ್ ವಿಲ್ಸ್ ಗುಡ್. ರವಿ ದಶೆ ತಗೊಂಡ್ರೆ ನೀವು ರವಿ 7ನೇ ಮನೆಯಲ್ಲಿದ್ದಾನೆ. 7ನೇ ಮನೆಯಲ್ಲಿ ಸ್ಪೌಸ್, ಪಾರ್ಟ್ನರ್ಶಿಪ್ ಅಂಥೇಳಿ ಅದು ಮಾತ್ರ ಹೇಳೋದಲ್ಲ. ರವಿ ಎಷ್ಟು ಡಿಗ್ರಿಯಲ್ಲಿದ್ದಾನೆ? ವೃಶ್ಚಿಕದಲ್ಲಿದ್ದಾನೆ. ವೃಶ್ಚಿಕದಲ್ಲಿ ಎಷ್ಟು ಡಿಗ್ರಿ? ರವಿ 20 ಡಿಗ್ರಿ 58 ನಿಮಿಷದಲ್ಲಿದ್ದಾನೆ. ಈಗ ನಾವು ಇಲ್ಲಿ ನೋಡೋಣ. ವೃಶ್ಚಿಕ ಎಲ್ಲಿ ಬರ್ತದೆ? ಇಲ್ಲೇ ಬರ್ತದೆ ವೃಶ್ಚಿಕ. ಎಷ್ಟು ರವಿ ಇರೋದು? ರವಿ ಇರೋದು 20 ಡಿಗ್ರಿ 58 ನಿಮಿಷ. 20 ಡಿಗ್ರಿ 51 ನಿಮಿಷ ಅಂದರೆ ಪೂರ್ವಾಷಾಢ ನಕ್ಷತ್ರ ನೋಡಿ. ಪೂರ್ವಾಷಾಢ ನಕ್ಷತ್ರದಲ್ಲಿ ಅದು 3ನೇ ಪಾದ. ಪೂರ್ವಾಷಾಢ ಯಾರ್ದು? ಶುಕ್ರನು. ಶುಕ್ರ ಯಾವ ಅಧಿಪತಿ? ಪಂಚಮ ಹಾಗೂ ವ್ಯಯ ಅಧಿಪತಿ. ಸೊ ಭುಕ್ತಿಯಲ್ಲಿ ಅವನಿಗೆ, ಸೊ ದಶಾ ಸಿಸ್ಟಮಲ್ಲಿ ಹೋದರೆ ರವಿ ದಶೆ ತಗೊಂಡ್ರೆ ರವಿ ದಶೆಯಲ್ಲಿ ಶುಕ್ರನ ಭುಕ್ತಿ 2000 ಇದು ಕೂಡ ಕೊಡ್ತಾನೆ. ಶುಕ್ರ ಪಂಚಮ ಸ್ಥಾನ, ಮಕ್ಕಳು. ಓಕೆ, ಅದಕ್ಕೂ ಖರ್ಚು, ವ್ಯಯಸ್ಥಾನ, ಫಾರಿನ್ ಟ್ರಿಪ್ಪು, ಫಾರಿನ್ ಇದು ಟೂರು, ಅದರ ಬಗ್ಗೆನೂ ಹೇಳಬೇಕು. ಒಂದು ರವಿ ಇಸ್ ಅಸೋಸಿಯೇಟೆಡ್ ವಿತ್ ಮರ್ಕ್ಯುರಿ. ಮರ್ಕ್ಯುರಿ ಲಗ್ನ, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಕ್ಯಾರೆಕ್ಟರು ಇದೆಲ್ಲ ಬರ್ತದೆ. 4th ಹೌಸ್ ಬಗ್ಗೆ. ಓಕೆ, ಆಮೇಲೆ ಮಾರ್ಸ್ ಈಸ್ ಅಗೇನ್ 6th and 11th. ಮಾರ್ಸ್ ಈಸ್ ಫಾರ್ ಪ್ರಾಪರ್ಟಿ. ಸೊ ಯು ಕ್ಯಾನ್ ಸೇ ಸನ್ ಆ್ಯಂಡ್ ಮಾರ್ಸ್ ಈ ಪರ್ಟಿಕ್ಯುಲರ್ ಪೀರಿಯಡ್ 18ರಿಂದ 2018ಇಂದ ಒಂದು 4 ತಿಂಗಳು ಸಿ ಈಸ್ ಗೆಟಿಂಗ್ ದ ರಿಸಲ್ಟ್ಸ್ ಆಫ್ ಮಾರ್ಸ್. ಲಾಭವಾಗಿ ಉಂಟಾಗ್ತದೆ, ಪ್ಲಸ್ ಕ್ಯಾರಿಯರ್ ರಿಲೇಟೆಡ್ ಇಶ್ಯೂಸ್ ವಿಲ್ ಆಲ್ಸೋ ಬಿ ಟೇಕನ್ ಪ್ಲೇಸ್. ಗೊತ್ತಾಯ್ತಲ್ಲ? ಸೊ ಪ್ರತಿಯೊಂದು ನೀವು ಈ ರೀತಿ ಶುಕ್ರನ ನೀವು ತೆಗೆದುಕೊಂಡ್ರೆ, ಶುಕ್ರನ ಬರೇ ಶುಕ್ರ ನಕ್ಷತ್ರ ಯಾವುದು? ಯಾಕಂದರೆ ವೃಶ್ಚಿಕದಲ್ಲಿದ್ದಾನೆ. ಶುಕ್ರನ ನಕ್ಷತ್ರ ಅನುರಾಧ ನಕ್ಷತ್ರ. ಶನಿ 8 ಮತ್ತು 9ರದ್ದು ಕೊಡ್ತಾನೆ. ಆಮೇಲೆ ಶುಕ್ರ 5 ಮತ್ತು 12 ಕೊಡ್ತಾನೆ. ಸೊ ನೀವು ಬರೇ ಅಂದರೆ ದಶಾಭುಕ್ತಿಯಲ್ಲಿ ನೀವು ಹೇಳಬೇಕಾಗತ್ತೆ. ಓಕೆ, ದಶಾಭುಕ್ತಿಯ ಫಲಗಳನ್ನು. ಸೊ ಇದೆಲ್ಲ ಹೇಳಿದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ, ಈ ಕೋಷ್ಟಕ ನಾನು ಯಾಕೆ ಕೊಟ್ಟೆ ಅಂದರೆ, ಇಲ್ಲಿ ನೀವು ಇದನ್ನು ಆ ಟೇಬಲಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಿ. ಇಟ್ ಈಸ್ ವೆರಿ ಗುಡ್, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ. ಓಕೆ, ಇಲ್ಲಿ ಡೌನ್ ತೋರಿಸಿದ 0 ಡಿಗ್ರಿ ಟು 13 ಡಿಗ್ರಿ 20 ನಿಮಿಷ, 13:20 26:40, 26:41 30. ಅಂದರೆ ಇಲ್ಲಿ 13:20 ಇದು 13:20 ಇಲ್ಲಿ ಲಾಸ್ಟ್ 1ನೇ ಪಾದ. 3 ಪಾದ ಕೃತಿಕ, 3 ಪಾದ ವೃಷಭಕ್ಕೆ ಹೋಯ್ತು. ಅದು 10 ಡಿಗ್ರಿ. ಓಕೆ, 220 210 ನೋಡಿ, 10 ಡಿಗ್ರಿ ಇದೆ ನೋಡಿ ವೃಷಭದಲ್ಲಿ. 10 ಡಿಗ್ರಿಲಿ ಹಾಕಿದ್ದೇನೆ. ಓಕೆ, ಸೊ ಈ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡಿದರೆ ನಿಮಗೆ ಅನುಕೂಲಕರ. ಓಕೆ, ಸೊ ಐ ಹೋಪ್ ಅದು ನಿಮಗೆ ಸರಿಯಾಗಿ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಓಕೆ, I